ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ದಾದಾಪೀರ್ ಅಂತ. ನಾನು ಹಿರಿಯೂರು ನಗರದ 6ನೇ ವಾರ್ಡ್ನ ನಿವಾಸಿ ಸರ್. ಕಳೆದ 1.5 ವರ್ಷದಿಂದ ನಮ್ಮ ವಾರ್ಡ್ನಲ್ಲಿ ನಡೆಯುತ್ತಿರೋ ಅಕ್ರಮ ಕಸಾಯಿಖಾನೆಗಳು, ಅದು ಜನನಿಬಿಡ ಪ್ರದೇಶದಲ್ಲೇ ಕೊಯ್ದು ಅಲ್ಲೇ ಗಲೀಜು ಮಾಡ್ತಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಈವರೆಗೂ ಹಿರಿಯೂರಿನ ಪೊಲೀಸ್ ಇಲಾಖೆಯಿಂದ ಚಿತ್ರದುರ್ಗದ SP ಆಫೀಸ್ವರೆಗೂ, ನಗರಸಭೆಯಿಂದ ಹಿಡಿದು ಜಿಲ್ಲಾ ಆರೋಗ್ಯಾಧಿಕಾರಿಗಳವರೆಗೂ ನಾನು ಅರ್ಜಿಗಳನ್ನು ದೂರುಗಳನ್ನು ಕೊಟ್ಟಿದ್ದೀನಿ. ಎಲ್ಲರೂ ಕ್ರಮ ತೊಗೊಳ್ತೀವಿ ಅಂತ ಭರವಸೆ ಕೊಡ್ತಾರೆ. 2 ದಿವಸ ನಿಲ್ಲಿಸ್ತಾರೆ, ನನ್ನ ಹತ್ರ ಬರೆಸ್ಕೊಳ್ತಾರೆ, ಮತ್ತು ಮಾಮೂಲಿ ಮೊದಲಿನಂತೆ ಇವರು ಕಸಾಯಿಖಾನೆಗಳು ನಡೆಯೋಕ್ಕೆ ಬಿಟ್ಬಿಟ್ಟಿದ್ದಾರೆ. ಯಾರೂ ತುಂಬ ಜಾಗರೂಕತೆಯಿಂದ ಏನು ಇದ್ರ ಮೇಲೆ ಕ್ರಮ ತೊಗೊಳ್ತಿಲ್ಲ, ಬೇಕಾಬಿಟ್ಟು ತೊಗೊಳ್ತಿದ್ದಾರೆ. ಇವರ ಅಟ್ಟಹಾಸ ಅಂತೂ ಮಿತಿ ಮೀರಿಬಿಟ್ಟಿದೆ. ಜನಗಳ ಆರೋಗ್ಯ ದೃಷ್ಟಿಯಿಂದಲಾದರೂ ಇದರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ಇದುವರೆಗೂ ಯಾವುದೇ ಇಲಾಖೆಯಿಂದ ಸೂಕ್ತವಾದಂಥ ಕ್ರಮ ಆಗಿಲ್ಲ. ದಯವಿಟ್ಟು ಇದು ಮಾಧ್ಯಮ ಮೂಲಕವಾದರೂ ಸಹಿ, ಇಲ್ಲ ಕಾನೂನಿನ ಮೂಲಕವಾದರೂ ಸಹಿ, ಈ ಕಸಾಯಿಖಾನೆಗಳನ್ನು ಇಲ್ಲಿಂದ ತೆರವುಗೊಳಿಸಿ. ಇದು ನಮ್ಮ ವಾರ್ಡ್ನಲ್ಲಿ ಆರೋಗ್ಯದ, ಅದರಲ್ಲೂ ಮಕ್ಕಳು ಮತ್ತು ವೃದ್ಧರ ಮೇಲೆ ಮರಣಾಂತಿಕವಾಗಿ ಪರಿಣಾಮವಾಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇದು ಜೈವಿಕ ತ್ಯಾಜ್ಯವಾದ್ದರಿಂದ ಇದನ್ನು ಸಂಸ್ಕರಿಸ್ತಾ ಇಲ್ಲ. ಎಲ್ಲಂದ್ರಲ್ಲೇ ಬಿಸಾಕ್ತಿದ್ದಾರೆ. ನಾಯಿ, ನರಿ, ಕಾಗೆ, ಹದ್ದು ಎಲ್ಲ ಕಚ್ಚಿ ತಿಂತವೆ. ಹಾರಾರು ತೊಗೊಂಡೋಗ್ಬೇಕಾದ್ರೆ ಮನೆಗಳ ಹತ್ರ ಬಿಟ್ಟು ಹೋಗ್ತಾ ಇದ್ದಾರೆ. ಜಾಸ್ತಿ ಏನಾದರೂ ನಾವು ಹೇಳಿದರೆ ತೊಗೊಂಡೋಗಿ ವೇದಾವತಿ ನದಿಗೆ ಹಾಕ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಇದರ ವಿರುದ್ಧ ಕ್ರಮ ತಗೊಳ್ಳಿ ಸರ್. ಈ ಕಸಾಯಿಖಾನೆಗಳನ್ನು ಸ್ಥಳಾಂತರಿಸಿ ಸರ್. ಜನರ ಆರೋಗ್ಯದ ದೃಷ್ಟಿಯಿಂದಲಾದರೂ ಸರಿ, ದಯವಿಟ್ಟು ಇದರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ಸರ್.